ರಚನಾ ಮತ್ತು ಜಯಂತ್ ಮಾತನಾಡಿ ಎಲ್ಲರೂ ಇದ್ದ ಸ್ಥಳಕ್ಕೆ ಬಂದರು. ಏನು ನಿಮಗೆ ಸಮ್ಮತವೇ ಎಂದು ಇಂದ್ರಪ್ಪನವರು ಕೇಳಿದರು. ಸಮ್ಮತ ಎಂದ ಜಯಂತ್. ರಚನಾ ತಲೆಯನ್ನು ಮಾತ್ರ ಸರಿ ಎಂದು ಆಡಿಸಿದಳು. ಶ್ಯಾಮಲಾ ಮಗನನ್ನು ಸಮ್ಮತ ಮಾವ ಎಂದು ಹೇಳು ಎಂದು ಗದರಿಸಿಕೊಂಡರು. ಇರಲಿ ಅಕ್ಕ, ಅವರು ಹೋಗುತ್ತಾ ರೂಢಿಸಿಕೊಳ್ಳುತ್ತಾನೆ ಎಂದರು ಇಂದ್ರಪ್ಪ. ಆಗ ಪುರೋಹಿತರು ಶುಭ ಮುಹೂರ್ತ ಮುಗಿಯಲು ಇನ್ನೂ ಅರ್ಧ ಗಂಟೆ ಮಾತ್ರ ಇದೆ. ವಧೂವರರಿಗೆ ಸಮ್ಮತವೆಂದರೆ ಮಂಟಪದಲ್ಲಿ ಬಂದು ಕೂರಿಸಿ ಎಂದರು. ಜಯಂತ್ನನ್ನು ಅವನ ಸೋದರಮಾವ ಕರೆದುಕೊಂಡು ಹೋಗಿ ಮಂಟಪದಲ್ಲಿ ಕೂರಿಸಿದರು. ರಚನಾಳನ್ನು ಅವಳ ತಂದೆಯ ಕಡೆಯ ಅತ್ತೆ ಮತ್ತು ಸೋದರಮಾವನ ಹೆಂಡತಿ ಸೇರಿ ಕರೆತಂದರು. ಜಯಂತ್ನ ಚಿಕ್ಕಮ್ಮನ ಮಗಳಂದಿರಾದ ಆರಾಧನಾ ಮತ್ತು ಸಾಧನಾ ಬಂದು ಸೇರಿಕೊಂಡು ಮಂಟಪದಲ್ಲಿ ಕೂರಿಸಿದರು. ಮಣೆಯ ಮೇಲೆ ಇಬ್ಬರೂ ಕುಳಿತ ತಕ್ಷಣ ಪುರೋಹಿತರು ಪಂಚಭೂತಗಳನ್ನು ವಂದಿಸಲು ಹೇಳಿದರು. ಹೋಮಕುಂಡದಲ್ಲಿ ಅಗ್ನಿದೇವರನ್ನು ವಂದಿಸಿ ಬೆಂಕಿ ಹಚ್ಚಿದರು. ಇಬ್ಬರನ್ನು ನೋಡಿ ಸಮಯ ಕಡಿಮೆ ಇದೆ, ಅದರಿಂದ ನೇರವಾಗಿ ಮದುವೆ ಮಂತ್ರವನ್ನೇ ಹೇಳುತ್ತೇನೆ ಎಂದವರು ಇಬ್ಬರಿಗೂ ಹಾರಗಳನ್ನು ಕೊಟ್ಟು ಒಬ್ಬರಿಗೊಬ್ಬರು ಹಾಕಲು ಹೇಳಿ ಮಂತ್ರಗಳನ್ನು ಹೇಳಲಾರಂಭಿಸಿದರು. ಆಗ ಕಪಿಲನ್ ಬಾಗಿ ಅಣ್ಣನ ಕಿವಿಯಲ್ಲಿ, ನೋಡುವಣ್ಣ, ಅತ್ತಿಗೆ ತುಂಬಾ ಸುಂದರವಾಗಿದ್ದಾರೆ. ಅಣ್ಣ, ಈ 1 ತಿಂಗಳ ಒಪ್ಪಂದವನ್ನು ಬಿಡಬಾರದ ಎಂದವನನ್ನು ಜಯಂತ್ ಬೆಂಕಿಯಂತೆ ದುರುಗುಟ್ಟಿ ನೋಡಿದನು. ಆಗಲೇ ರಚನಾಳನ್ನು ತಿರುಗಿ ನೋಡಿದನು. ನೋಡಿದವನು ಕಣ್ಣು ರೆಪ್ಪೆ ಬಡಿಯುವುದನ್ನೇ ಮರೆತು ರಚನಳನ್ನೇ ನೋಡುತ್ತಿರಲು ಪುರೋಹಿತರು ತಾಳಿಗೆ ಹಾಕಲು ಕೊಟ್ಟ ಹೂವನ್ನು ಕೈಯಲ್ಲೇ ಹಿಡಿದುಕೊಂಡಿದ್ದನು. ಮತ್ತೆ ಬಾಗಿದ ಕಪಿಲನ್, ಓಹೋ, ನೀನು ಅತ್ತಿಯೊಂದಿಗೆ ಮಾತನಾಡುವಾಗ ನೋಡಲೇ ಇಲ್ವಾ? ನಿನಗೆ ಯಾವಾಗಲೂ ನಿನ್ನ ಒಪ್ಪಂದ ಮಾತ್ರವೇ ಗುರಿ ಎಂದು ಗೊಣಗಿಕೊಂಡನು. ಆಗ ಪುರೋಹಿತರು, ಜಯಂತ್, ಹೂವನ್ನು ತಾಳಿಗೆ ಅಕ್ಷತೆಯಂತೆ ಹಾಕಿ ಹೆಣ್ಣನ್ನು ಆಮೇಲೆ ನೋಡಬಹುದು ಎಂದರು. ತಾಳಿಗೆ ಹೂವನ್ನು ಸಮರ್ಪಿಸಿ ತಿರುಗಿ ತಮ್ಮನನ್ನು ಮತ್ತೆ ದುರುಗುಟ್ಟಿ ನೋಡಿದವನು, ಇನ್ನೂ ಇವಳನ್ನು ನೋಡಲೇಬಾರದು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಅದು ಹೇಗೆ ನೋಡದೇ ಇರುತ್ತೀಯಾ ಎಂದು ಕೇಳಿತು ಮನಸಾಕ್ಷಿ. ಅದೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದನು ಅವನ ಮನಸಾಕ್ಷಿಯ ಬಳಿ. ನೋಡೋಣ ಎಂದಿತು ಮನಸಾಕ್ಷಿ. ನೋಡು ಎಂದು ಕಣ್ಣು ಮುಚ್ಚಿ ಕುಳಿತುಕೊಂಡನು ಜಯಂತ್. ಆಗ ತಾಳಿಯನ್ನು ಆಶೀರ್ವಾದ ಪಡೆಯಲು ಕೊಂಡೊಯ್ಯಲಾಯಿತು. ಮತ್ತೆ ತಾಳಿ ಬರುವವರೆಗೂ ಪುರೋಹಿತರು ಮಂತ್ರ ಹೇಳುತ್ತಿದ್ದರು. ತಾಳಿ ಆಶೀರ್ವಾದ ಪಡೆದು ಬಂದ ಕೂಡಲೇ ಪುರೋಹಿತರು ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಸುಬಗೆ ತ್ವಂ ಜೀವ ಶರದ ಶತಂ ಎಂಬ ಮಂತ್ರ ಹೇಳುತ್ತಾ ಜಯಂತ್ನ ಕೈಗೆ ಕೊಟ್ಟರು. ಅದನ್ನು ಪಡೆದ ಜಯಂತ್ ರಚನಾಳ ಶಂಖದಂತಹ ಕತ್ತಿನಲ್ಲಿ ಕಟ್ಟಿ ಏನೋ ನೆನಪಿನಲ್ಲಿ 3 ಗಂಟುಗಳನ್ನು ಅವನೇ ಹಾಕಿಬಿಟ್ಟನು. ಜಯಂತ್ಗೆ ರಚನಾಳ ಮೇಲೆ ಎಷ್ಟು ಆಸೆ ಎಂದು ಒಬ್ಬ ಹೆಂಗಸು ವ್ಯಂಗ್ಯವಾಡಿದಳು. ಹಿಂದಿದ್ದ ಹೆಂಗಸರೆಲ್ಲರೂ ನಕ್ಕರು. ಪುರೋಹಿತರು ಕುಂಕುಮ ಕೊಟ್ಟು ಇಡಲು ಹೇಳಲಾಗಿ ಎಲ್ಲೋ ನೋಡುತ್ತಾ ಜಯಂತ್ ರಚನಾಳ ಮೂಗಿನ ಮೇಲೆ ಇಡಲು ಹೋದನು. ಪುರೋಹಿತರು, ಜಯಂತ್, ಹೆಣ್ಣಿನ ಮುಖ ನೋಡಿ ಸಿಂಧೂರದಲ್ಲಿ ಇಡಿ ಎಂದ ಕೂಡಲೇ ರಚನಾಳನ್ನು ನೋಡಿ ಅವಳ ಹಣೆಯ ಸಿಂಧೂರದಲ್ಲಿಟ್ಟು ತಾಳಿಗೂ ಇಟ್ಟು, ಅಬ್ಬಾ, ಏನು ಕಣ್ಣುಗಳಪ್ಪ, ನೋಡಬಾರದು ನೋಡಬಾರದು ಎಂದು ಗೊಣಗಿಕೊಂಡನು. ಏಯ್ ಜಯಂತ್, ನೀನು ಜೇಡರ ಬಲೆಯಲ್ಲಿ ಸಿಕ್ಕಿಕೊಳ್ಳದೆ ಇರುವುದನ್ನು ನಾನು ನೋಡುತ್ತೇನೆ ಎಂದಿತು ಮನಸಾಕ್ಷಿ. ಛೀ, ಹೋಗೋ ಎಂದನು ಮನಸಾಕ್ಷಿಗೆ. ನಂತರ ಎದ್ದು ಮಂಟಪವನ್ನು ಸುತ್ತು ಬಂದು ಅಮ್ಮಿಕಲ್ಲಿನ ಮೇಲೆ ರಚನಾಳ ಕಾಲನ್ನಿಟ್ಟು ಕಾಲಿನ ಬೆರಳಿಗೆ ಕಾಲುಂಗುರ ಹಾಕಿ ತಲೆ ಎತ್ತಿ ನೋಡದೆ ಎದ್ದು ರಚನಾಳನ್ನು ಕರೆದುಕೊಂಡು ಹೋಗಿ ತನ್ನ ತಂದೆ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಮನೆಗೆ ಹೊರಡೋಣ ಎಂದನು ತಂದೆಯ ಬಳಿ. ಅವರು ನಿನ್ನ ಮಾವ ಅತ್ತೆಯ ಬಳಿ ಆಶೀರ್ವಾದ ಪಡೆದುಕು ಎಂದು ಕಳುಹಿಸಿದರು. ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಹೊರಡಬಹುದಾ? ನನಗೆ ಕೆಲಸವಿದೆ ಎಂದನು. ಅಳಿಯನಿಗೆ ಅವಸರ ಎಂದ ಇಂದ್ರಪ್ಪ. ತುಂಬ ಸಂಪ್ರದಾಯಗಳಿವೆ. ಮೊದಲು ಹಿರಿಯರ ಬಳಿ ಆಶೀರ್ವಾದ ಪಡೆಯಬೇಕು. ಬೆಳಗಿನ ಊಟ ಮಾಡಬೇಕು. ಅಷ್ಟರಲ್ಲಿ ರಾಹುಕಾಲ ಆರಂಭವಾಗುತ್ತದೆ. ರಾಹುಕಾಲ ಮುಗಿಯಲು 12 ಗಂಟೆಯಾಗುತ್ತದೆ. ಆಮೇಲೆ ನಿಮ್ಮ ಮನೆಗೆ ಹೋಗಬೇಕು. ಅಲ್ಲಿ ಕೆಲವು ಶಾಸ್ತ್ರಗಳನ್ನು ಮುಗಿಸಿ ಆಮೇಲೆ ನಮ್ಮ ಮನೆಗೆ ಬರಬೇಕು. ಆಮೇಲೆ ಬೀಗರೂಟ, ಮರುಮನೆ ಎಂದು 3 ದಿನಗಳವರೆಗೆ ನೀವು ಕೆಲಸಕ್ಕೆ ಹೋಗಲು ಆಗುವುದಿಲ್ಲ ಅಳಿಯಂದಿರೇ ಎಂದರು. ಅರ್ಜೆಂಟ್ ಕೆಲಸವಿದ್ದರೆ ಬೇರೆ ಯಾರನ್ನಾದರೂ ನೋಡಿಕೊಳ್ಳಲು ಹೇಳಿ ಎಂದರು. ಆಗ ಮಧ್ಯ ಪ್ರವೇಶಿಸಿದ ಜಗದೀಶ, ಇವತ್ತು 1 ಶಿಫ್ಟ್ ಮಾತ್ರ ರಜೆ ಬೀಗರೆ, ಉಳಿದ ಶಿಫ್ಟ್ ನೋಡಿಕೊಳ್ಳಲು ಆಳುಗಳಿದ್ದಾರೆ. ಅವರನ್ನು ನೋಡಿಕೊಳ್ಳಲು ನಾನಿದ್ದೇನೆ, ನನ್ನ ಚಿಕ್ಕ ಮಗನಿದ್ದಾನೆ. ಇವನನ್ನು 1 ತಿಂಗಳು ಬೇಕಾದರೂ ನಿಮ್ಮ ಊರಿನಲ್ಲಿ ಇಟ್ಟುಕೊಳ್ಳಿ ಬೀಗರೆ ಎಂದರು.
ಈ ಕತೆ ಇನ್ನೂ ಮುಂದುವರಿಯಲಿದೆ. ಧನ್ಯವಾದಗಳು.